Hello everyone, welcome to online LMS classes from Department of Collegiate and Technical Education. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಆನ್ಲೈನ್ ಕಲಿಕಾ ವ್ಯವಸ್ಥೆಯ ಆನ್ಲೈನ್ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಈ ಒಂದು ಸೆಷನ್ನಲ್ಲಿ ನಾವು 2ನೇ ಸೆಮಿಸ್ಟರ್ನ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಪಾಠವನ್ನು ಕಲಿಸ್ತಾ ಇದ್ದೀವಿ. ಸೊ ದ ಸಬ್ಜೆಕ್ಟ್ ಈಸ್ ಬೇಸಿಕ್ ಸರ್ವೇಯಿಂಗ್, ದಟ್ ಈಸ್ ಫಾರ್ 2nd semester civil engineering diploma students. The subject code is 20CE22P, and this is continuation session for chain surveying unit 2 session 5. ಅಂದರೆ chain surveying ಅನ್ನೋ ಒಂದು 2ನೇ ಪಾಠದ 5ನೇ ಹಾಗೂ ಕೊನೆಯ ಸೆಷನ್. ಸೊ 5th and the last session of this chain surveying topic. So here, before continuing this, we shall just recall what are the things we have discussed in our previous session. ಸೊ ನಮ್ಮ ಲಾಸ್ಟ್ ಸೆಷನಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅನ್ನೋದನ್ನು ಒಂದು ಸ್ಮಾಲ್ ಬ್ರಷಪ್ನ ಮಾಡೋಣಂತೆ. ಸೊ ಏನೇನು ಕಲ್ತ್ವಿ? ಸೆಲೆಕ್ಷನ್ ಆಫ್ ಸರ್ವೆ ಸ್ಟೇಷನ್ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ನಾವು ನೋಡ್ಕೊಂಡ್ವಿ. ಅಂದರೆ ಅದು ಒಂದಕ್ಕೊಂದು ವಿಸಿಬಲ್ ಆಗಿರಬೇಕು. ಅದೇ ಥರ ಸುಮಾರು ಪಾಯಿಂಟ್ಸ್ನ ಡಿಸ್ಕಸ್ ಮಾಡಿದ್ವಿ. ಆಬ್ಸ್ಟಕಲ್ಸ್ ಇನ್ ಚೈನಿಂಗ್ ಅಂದರೆ ತುಂಬ ಇಂಪಾರ್ಟೆಂಟ್. 3 ಕೇಸಸ್ ಬರುತ್ತೆ. ಆಬ್ಸ್ಟಕಲ್ ಇನ್ ಚೈನಿಂಗಲ್ಲಿ 3 ಟೈಪ್ಸ್ ಆಫ್ ಆಬ್ಸ್ಟಕಲ್ಸ್ ಬರುತ್ತೆ. ಸೊ ಆಬ್ಸ್ಟಕಲ್ಸ್ ಫಾರ್ ಆಬ್ಸ್ಟಕಲ್ಸ್ ಫಾರ್ ರೇಂಜಿಂಗ್ ಬಟ್ ನಾಟ್ ಚೈನಿಂಗ್, obstacle for chaining but not ranging, obstacles for both chaining and range. ಸೊ ಇದನ್ನ ನಾವು ಆಬ್ಸ್ಟಕಲ್ಸ್ ಅಲ್ಲಿ ಕಲ್ತ್ವಿ. ನೆಕ್ಸ್ಟ್ ಸಿಂಪಲ್ ಪ್ರಾಬ್ಲಮ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನೂ ಸುಮಾರು ಪ್ರಾಬ್ಲಮ್ಸ್ ನೀವು ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ. ಸಿಂಪಲ್ ಮ್ಯಾಥಮೆಟಿಕ್ಸ್ನ ಉಪಯೋಗಿಸ್ಕೊಂಡು ನೀವು ಆಬ್ಸ್ಟಕಲ್ಸ್ನ ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದನ್ನ ಕಲಿಬೋದು. ನೆಕ್ಸ್ಟ್ ಆಫ್ಸೆಟ್ಸ್ ಅಂತಂದ್ರೇನು, ಟೈಪ್ಸ್ ಆಫ್ ಆಫ್ಸೆಟ್ಸ್ 2 ಬರುತ್ತೆ, ಪರ್ಪೆಂಡಿಕ್ಯುಲರ್ ಆ್ಯಂಡ್ ಆಬ್ಲಿಕ್ ಅಂತೇಳಿ. ಸೊ ಅದೆರಡು ಆಫ್ಸೆಟ್ಸ್ ಹೇಗೆ ತಗೋಬೇಕು ಅನ್ನೋದನ್ನು ಕಲಿತೀವಿ. ಸೊ ನೆಕ್ಸ್ಟ್ ಈ ಒಂದು ಸೆಷನಲ್ಲಿ ನಾವು ಏನೇನು ಕಲಿತೀವಿ ಅಂತ ನೋಡೋಣ. ಮೊದಲನೇದಾಗಿ ಎರರ್ಸ್ ಇನ್ ಲೆಂತ್, ಇನ್ಸ್ಟ್ರೂಮೆಂಟಲ್ ಎರರ್, ಪರ್ಸನಲ್ ಎರರ್ ಡ್ಯೂ ಟು ನ್ಯಾಚುರಲ್ ಕಾಸ್ ಆ್ಯಂಡ್ ರ್ಯಾಂಡಮ್ ಎರರ್ಸ್ ಅಥವಾ ಮಿಸ್ಟೇಕ್ಸ್ ಅಂತ ಕರಿಬೋದು. ಸೊ ನೆಕ್ಸ್ಟ್ ಲೊಕೇಶನ್ ಸ್ಕೆಚ್ ಆಫ್ ಸರ್ವೆ ಸ್ಟೇಷನ್ ಆ್ಯಂಡ್ ರನ್ನಿಂಗ್ ಮೆಜರ್ಮೆಂಟ್ಸ್ ಆಫ್ ಬಿಲ್ಡಿಂಗ್ ಅನ್ನೋದನ್ನು ಕಲಿತೀವಿ. ನೆಕ್ಸ್ಟ್ ಕನ್ವೆನ್ಷನಲ್ ಸೈನ್ಸ್ ಆ್ಯಂಡ್ ರೆಕಾರ್ಡಿಂಗ್ ಆಫ್ ಮೆಜರ್ಮೆಂಟ್ಸ್ ಇನ್ ದ ಫೀಲ್ಡ್ ಬುಕ್. ಸೊ ಫೀಲ್ಡ್ ಬುಕ್ಕಲ್ಲಿ ಹೇಗೆ ನಾವು ಮೆಜರ್ಮೆಂಟ್ಸ್ನ ರೆಕಾರ್ಡ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಕಲಿತೀವಿ. ಸೊ ದೀಸ್ ಆರ್ ದಿ ಕಂಟೆಂಟ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಸೆಷನ್. ಈ ಒಂದು ಸೆಷನಲ್ಲಿ ಇದೆಲ್ಲವನ್ನು ನಾವು ಕಲಿಯೋದಕ್ಕೆ ಪ್ರಯತ್ನ ಮಾಡಿ. ಸೊ ಫಸ್ಟ್ ಮೊದಲನೇದಾಗಿ ಎರರ್ಸ್ ಇನ್ ಸರ್ವೇಯಿಂಗ್. ಏನು ಎರರ್ಸ್ ಅಂತಂದರೆ, ಸೊ ಏನೇನು ತಪ್ಪುಗಳನ್ನು ನಾವು ಸರ್ವೆ ಮಾಡಬೇಕಾದ್ರೆ ಮಾಡಬಹುದು, ವಾಟ್ ಆರ್ ದಿ ಪಾಸಿಬಿಲಿಟೀಸ್ ಆಫ್ ಎರರ್ಸ್, ಏನೇನು ಮಿಸ್ಟೇಕ್ಸ್ ಆಗುತ್ತೆ. ಸೊ ನಾವು ಬೇಕು ಅಂತಲೇ ಮಾಡ್ಬೋದು, ಸೊ ಅಥವಾ ಅದಾಗದೇ ನ್ಯಾಚುರಲ್ ಆಗಿ ಆಗ್ಬೋದು, ಅಥವಾ ಬಿಕಾಸ್ ಆಫ್ ಸಮ್ ಎಕ್ಸ್ಟರ್ನಲ್ ಏಜೆಂಟ್ಸಿಂದ ಆಗ್ಬೋದು, ಸೊ ವೆದರ್ ಫೋರ್ಕಾಸ್ಟಿಂದ ಆಗ್ಬೋದು, ಸೊ ನಮ್ಮ ಕೇರ್ಲೆಸ್ನೆಸ್ಸಿಂದ ಆಗ್ಬೋದು, ಅಥವಾ ನಮ್ಮ ನಾಲೆಡ್ಜ್ ಕಡಿಮೆ ಇರೋದ್ರಿಂದ ಆಗ್ಬೋದು. ಈ ಥರ ಸುಮಾರು ಕೇಸಸ್ ಇರುತ್ತೆ. ಅದು ಏನೇನು ಅಂತೇಳಿ ಕಲಿತಾವಲ್ಲ. ಮೊದಲನೇದು ಇನ್ ಜನರಲ್ ಎರರ್ಸ್ ಇನ್ ಸರ್ವೇಯಿಂಗ್ ಹ್ಯಾವ್ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಇಂಟು ಇನ್ಸ್ಟ್ರೂಮೆಂಟಲ್ ಎರರ್. ಏನು ಇನ್ಸ್ಟ್ರೂಮೆಂಟಲ್ ಎರರ್ ಅಂತಂದರೆ ನಾವು ಬಳಕೆ ಮಾಡ್ತಿರ್ತಕ್ಕಂಥ ಇನ್ಸ್ಟ್ರೂಮೆಂಟು, ಮಷೀನು ಅಥವಾ ಎಕ್ವಿಪ್ಮೆಂಟು ಅದರಲ್ಲೇ ಏನಾದರೂ ಡಿಫೆಕ್ಟ್ ಇತ್ತು ಅಂತಂದರೆ, ಸೊ ಆವಾಗ ಆಬ್ವಿಯಸ್ಲಿ ನಾವು ಮಾಡ್ತಕ್ಕಂಥ ಸರ್ವೆ ಮತ್ತು ಅದು ಬರ್ತಕ್ಕಂಥ ರಿಸಲ್ಟ್ಸು ತಪ್ಪಾಗಿರುತ್ತೆ. ಸೊ ದೋಸ್ ಆರ್ ನೋನ್ ಆಸ್ ಇನ್ಸ್ಟ್ರೂಮೆಂಟಲ್ ಎರರ್ಸ್. ನೆಕ್ಸ್ಟ್ ಈಸ್ ನ್ಯಾಚುರಲ್ ಎರರ್. ಸೊ ನ್ಯಾಚುರಲ್ ಎರರ್ ಮೀನ್ಸ್ ವಿಚ್ ಕಾಸ್ ನ್ಯಾಚುರಲಿ, ಸೊ ವಿತೌಟ್ ಎನಿ ಇನ್ಫ್ಲೂಯೆನ್ಸ್. ಸೊ if there is no error in instrument, if there is no error while measuring or while conducting survey, naturally it happens how it is. So ಅದನ್ನು ಕಲಿಯೋಣ. ನೆಕ್ಸ್ಟ್ ಪರ್ಸನಲ್ ಎರರ್ ಆರ್ ಹ್ಯೂಮನ್ ಲಿಮಿಟೇಷನ್ಸ್. ಸೊ ಪರ್ಸ್ನಲ್ ಎರರ್ ಅಂತಂದರೆ ನನ್ನಿಂದ, ನಾನು ಸರ್ವೆ ಮಾಡ್ತಕ್ಕಂಥ ವ್ಯಕ್ತಿಯಿಂದ, ಸೊ ನನ್ನಿಂದ ಏನೇನು ಎರರ್ಸ್ ಆಗುತ್ತೆ. ನನಗೆ ಕಣ್ಣು ಸರಿಯಾಗಿ ಕಾಣದೇ ಇರ್ಬೋದು, ರೀಡಿಂಗ್ನ ತಪ್ಪು ತಗೋಬೋದು, ಅಥವಾ ನನಗೆ ಸರಿಯಾದ ನಾಲೆಡ್ಜ್ ಇಲ್ಲದೆ ಇರ್ಬೋದು. ಸರ್ವೆಯಿಂಗ್ ನಾನು ಪಾಠ ಸರಿಯಾಗಿ ಕೇಳಿದ್ರೆ ಸೈಟಲ್ಲಿ ಹೋಗ್ಬಿಟ್ಟು ನಾನು ಸರ್ವೆ ಮಾಡೋಕ್ಕೆ ಹೋದಾಗ ನಾನೇನೋ ಮಿಸ್ಟೇಕ್ ಮಾಡೋವಂಥದ್ದು. ಸೊ ನೋಟ್ ಮಾಡ್ಕೋಬೇಕಾದ್ರೆ 69 ಬರೆಯೋ ಬದಲು 96 ಬರೆಯೋವಂಥದ್ದು. ಈ ಥರ ನಮ್ಮ ಪರ್ಸ್ನಲ್ ಎರರ್ಸ್ ಅಂತ ಕರೀಬೋದು. ನೆಕ್ಸ್ಟ್ ಕೇರ್ಲೆಸ್ನೆಸ್. ಸೊ ಅಂದರೆ ಬೇಜವಾಬ್ದಾರಿತ. ಸೊ ನಾವು ಸೈಟ್ಗೆ ಹೋಗಿ ಸರ್ವೆ ಮಾಡಬೇಕಾದ್ರೆ ಕೇರ್ಲೆಸ್ನೆಸ್ ಮಾಡೋಂಥದ್ದು. ಸೊ ಕೇರ್ಲೆಸ್ ಆಗಿ ವರ್ಕ್ ಮಾಡೋಂಥದ್ದು, ಆವಾಗ ಎರರ್ಸ್ ಬರುತ್ತೆ. ಸೊ ಈ ಥರ ಎರರ್ಸ್ನ ನಾವು ಈ ಥರ ಡಿವೈಡ್ ಮಾಡ್ತೀವಿ. ಏನೇನು ಅಂತೇಳಿ ಮೊದಲನೇದಾಗಿ ಇನ್ಸ್ಟ್ರೂಮೆಂಟಲ್ ಎರರ್. ಏನಂತಂದರೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಫಾರ್ ಲೀನಿಯರ್ ಮೆಜರ್ಮೆಂಟ್ಸ್ ಮೇ ನಾಟ್ ಬಿ ಹ್ಯಾವಿಂಗ್ ಟ್ರೂ ಲೆಂತ್ ಡ್ಯೂ ಟು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ ಮೇ ನಾಟ್ ಶೋ ಟ್ರೂ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಆ್ಯಂಗಲ್ಸ್ ಡ್ಯೂ ಟು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಆರ್ ಔಟ್ ಆಫ್ ಅಡ್ಜಸ್ಟ್ಮೆಂಟ್ಸ್. ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೇ ಮಿಸ್ಟೇಕ್ ಆಗಿದೆ. ಸೊ ನಾವು ಉಪಯೋಗಿಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಚೈನು ಆಲ್ರೆಡಿ ಅದು ಮಿಸ್ಟೇಕ್ ಆಗಿದೆ. ಸೊ ಈ ಥರ
ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗಿದ್ದರೆ ಅದು ಇನ್ಸ್ಟ್ರೂಮೆಂಟಲ್ ಎರರ್ ಆಗುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಯಿತು ಅಂತಂದರೆ ಟ್ರೂ ಹಾರಿಜಾಂಟಲ್ ಟ್ರೂ ವರ್ಟಿಕಲ್ ಆ್ಯಂಗಲ್ ಸರಿಯಾಗಿ ತೋರಿಸದೇ ಇರೋವಂಥದ್ದು, ಆಮೇಲೆ ಡಿಫೆಕ್ಟ್ಸ್ ಡ್ಯೂ ಟು ಔಟ್ ಆಫ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಆಗಲ್ಲ. ಸೊ ಈ ಥರ ದೇರ್ ಆರ್ ಲಿಮಿಟೇಷನ್ಸ್ ಆನ್ ಸ್ಕೇಲ್ಸ್ ವಿಚ್ ಕಾಂಟ್ರಿಬ್ಯೂಟ್ ಟು ಇನ್ಸ್ಟ್ರೂಮೆಂಟಲ್ ಎರರ್. ಸೊ ಅದು ನಾವು ಮೆಜರ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟಲ್ಲಿ ಫಾರ್ ಎಕ್ಸಾಂಪಲ್ 20 ಮೀಟರ್ ಚೈನ್ ಉಪಯೋಗಿಸ್ತೀವಿ ಅಂತಂದರೆ ನಮಗೆ ಅದು 1 × 20 ಸೆಂಟಿಮೀಟರ್ ಇರಬೇಕು. ಸೊ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ 20 ಬದಲು 19.5 ಸೆಂಟಿಮೀಟರ್ ಇತ್ತು ಅಥವಾ 20.5. ಸೊ ದಟ್ ಈಸ್ ಅನ್ ಇನ್ಸ್ಟ್ರೂಮೆಂಟಲ್ಲೇ ಎರರ್ ಇದೆ. ಸೊ ಆಬ್ವಿಯಸ್ಲಿ ನಾವು ಸರ್ವೆ ಮಾಡಿದಾಗ when we conduct the experiment, definitely the results will not be perfect and not as per textbooks ಆ ಥರ. So look at here, here you can observe this is just looks like an theodolite or a dumpy level which we have discussed in our first unit. So ಇಲ್ಲೇನಾಗುತ್ತೆ, ನಾವು ಎಕ್ಸಾಕ್ಟಾಗಿ ನೋಡಿದಾಗ ಇಟ್ ಶುಡ್ ಲುಕ್ ಲೈಕ್ ದಿಸ್. ಇದನ್ನು ನಾನು ಇಲ್ಲಿಂದ ಫೋಕಸ್ ಮಾಡಿದಾಗ ಎ ಡ್ಯಾಶ್ ಸ್ಮಾಲ್ ಎ ಡ್ಯಾಶ್ ಈ ಥರ ರೆಕ್ಟಾಂಗಲ್ ಕಾಣಬೇಕು ಅಂತ ಅನ್ಕೊಳ್ಳೋಣ. ಸೊ ಅದು ನಾವು ಇನ್ಸ್ಟ್ರೂಮೆಂಟಲ್ ಎರರ್ ಇದ್ದಾಗ ಏನಾಗುತ್ತೆ, ಈ ಥರ ಏನೋ ಟಿಲ್ಟಾಗಿ ಕಾಣಿಸೋಂಥದ್ದು ಅಥವಾ ಈ ಥರ ಏನೋ ಒಂಥರ ಟ್ರೆಪಜಾಯ್ಡ್ ಥರ ಕಾಣಿಸೋಂಥದ್ದು. ಎಕ್ಸಾಕ್ಟ್ ರೆಕ್ಟಾಂಗಲ್ ಬರೋ ಜಾಗದಲ್ಲಿ ಟ್ರೆಪಜಾಯ್ಡ್ ಬರೋದು ಟಿಲ್ಟಾಗಿ ಬರೋಂಥದ್ದು ಆದರೆ ಆಬ್ವಿಯಸ್ಲಿ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟಲ್ ಎರರ್. ಇಲ್ಲೇ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಇಲ್ಲಿ ನಾವು ಥಿಯೋಡಲೈಟ್ ಅಥವಾ ಡಂಪಿ ಲೆವೆಲಿಂದ ನಾವು ಅಬ್ಸರ್ವ್ ಮಾಡಿದಾಗ ಹಾರಿಜಾಂಟಲ್ ಎಕ್ಸಾಕ್ಟ್ ಹೋಗಿ ಬೈಸೆಕ್ಟ್ ಆಗಬೇಕಾಗುತ್ತೆ ನಾವು ಮಾಡಬೇಕಾಗಿರ್ತಕ್ಕಂಥ ಲೆವೆಲಿಂಗ್ ಸ್ಟಾಫಿಗೆ. ಸೊ ಇಲ್ಲೇನು ಮೆಜರ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಇಟ್ಟಿದ್ದೀವಲ್ಲ ಅದಕ್ಕೆ ಹೋಗಿ ಇದು ಬೈಸೆಕ್ಟ್ ಮಾಡಿದಾಗ ಎಕ್ಸಾಕ್ಟ್ ಅದು ಹಾರಿಜಾಂಟಲ್ ಆಗಿದ್ರೆ ಕರೆಕ್ಟ್ ರೀಡಿಂಗ್ ತೋರಿಸುತ್ತೆ. ಸೊ ಅದು ನಮಗೆ ಹಾರಿಜಾಂಟಲ್ ಮಾಡಿದ್ರೂ ಕೂಡ ಹಾರಿಜಾಂಟಲ್ ಬಂದಿಲ್ಲ ಅಂತಂದರೆ ಅದು ನಮಗೆ ರಾಂಗ್ ರೀಡಿಂಗ್ ತೋರಿಸುತ್ತೆ. ಸೊ ದಿಸ್ ಈಸ್ ಅನ್ ಎರರ್, ಇನ್ಸ್ಟ್ರೂಮೆಂಟಲ್ ಎರರ್ಗೆ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಸೊ ಲುಕ್ ಅಟ್ ಹಿಯರ್, ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್. ಸೊ ನಾವು ಚೈನ್ ಉಪಯೋಗಿಸ್ತಿರ್ತೀವಲ್ಲ ಅದು ಯಾವುದೋ ಒಂದು ಮಧ್ಯದಲ್ಲಿ ಚೈನ್ ಕಟ್ ಆಗಿತ್ತು. ಸೊ ಅವಾಗ ಅದು 20 ಮೀಟರ್ ಚೈನ್ ಇರೋದು ನಮಗೆ 19.5 ಆಗ್ಬೋದು. ಸೊ 20.5 21 ಮೀಟರ್ ಈ ಥರ ಆಗ್ಬೋದು. ಲುಕ್ ಅಟ್ ಹಿಯರ್, ಯಾವುದೋ ಒಂದು ಚೈನ್ ಕಟ್ ಆಗಿರುತ್ತೆ, ಅದಕ್ಕೆ ನಾವು ಯಾವುದೋ ಒಂದು ಈ ಥರ ಪಿನ್ ಹಾಕಿರ್ತಾರೆ, ಅದನ್ನು ಅಬ್ಸರ್ವೇ ಮಾಡಿರಲ್ಲ ನಾವು. ಸೊ ಅವಾಗ ನಾವು ಮಾಡ್ತಕ್ಕಂಥ ಮೆಜರ್ಮೆಂಟು ತಪ್ಪಾಗಿರುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟಲ್ ಎರರ್ಸ್ ವಿಚ್ ವಿ ಮೇ ಲುಕ್ ವೈಲ್ ಡೂಯಿಂಗ್ ದಿ ಎಕ್ಸ್ಪೆರಿಮೆಂಟ್ಸ್. ಸೊ ನೋಡ್ಬೋದು. ನೆಕ್ಸ್ಟ್ ನ್ಯಾಚುರಲ್ ಎರರ್ ಏನು, ಲುಕ್ ಅಟ್ ಹಿಯರ್. Here you can observe one surveyor is looking and ಟೋಟಲ್ ಸ್ಟೇಷನ್ ಇನ್ಸ್ಟ್ರೂಮೆಂಟ್ ಅಥವಾ ಥಿಯೋಡಲೈಟ್ ಅನ್ಬೋದು ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಇಲ್ಲಿ ಏನಾಗುತ್ತೆ ಅಂತಂದರೆ ವೆದರ್ ಫೋರ್ಕಾಸ್ಟ್ ಆಗಿರ್ಬೋದು, ಇಲ್ಲಿ ಯಾವುದೋ ಹಿಂದ್ಗಡೆ ಹೈ ಟೆನ್ಷನ್ ವೈರ್ಸ್ ರನ್ ಆಗಿರೋಂಥದ್ದು. ಇದು ಯಾವುದಾದ್ರೂ ಮ್ಯಾಗ್ನೆಟಿಕ್ ಇನ್ಸ್ಟ್ರೂಮೆಂಟ್ ಆಗಿತ್ತು ಅಂದರೆ ಹೈ ಟೆನ್ಷನ್ ವೈರಿಂದ ಇದು ಅಟ್ರಾಕ್ಟ್ ಆಗಿಬಿಟ್ಟು ನಮಗೆ ಸರಿಯಾದ ರೀಡಿಂಗ್ ತೋರಿಸದೇ ಇರೋಂಥದ್ದಾಗಿರ್ಬೋದು. ಸೊ ವೆದರ್ ಫೋರ್ಕಾಸ್ಟಿಂದ ಇಲ್ಲಿ ನಮಗೆ ಕ್ರಾಸ್ ಏರ್ ಸರಿಯಾಗಿ ಕಾಣಿಸ್ದೇ ರೀಡಿಂಗ್ ಸರಿಯಾಗಿ ಬರದೇ ಇರೋಂಥದ್ದು ಇರ್ಬೋದು. ಸೊ ಲೈಕ್ ದಿಸ್ ದೇರ್ ಆರ್ ಸೋ ಮೆನಿ ನ್ಯಾಚುರಲ್ ಎರರ್ಸ್. ವಾಟ್ ಆರ್ ದೋಸ್? Errors will creep in because of the natural phenomenon like variation in temperature, humidity, refraction, curvature of the earth and magnetic declination. They are to be properly accounted to arrive at exact values. ಅಂದರೆ ನಾವು ವೆದರ್ ಫೋರ್ಕಾಸ್ಟಿಂದ ನ್ಯಾಚುರಲ್ ಆಗಿ ಬರ್ತಕ್ಕಂಥ ಎರರ್ಸು ಇದ್ದರೆ ಅದನ್ನು ಹೇಗೆ ನಾವು ಅರೈವ್ ಆಗಬೇಕು, ಹೇಗೆ ಅಕೌಂಟ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಸ್ ಐ ಸೆಡ್, ನಾವು ಯಾವುದೋ ಹೈ ಟೆನ್ಷನ್ ವೈರ್ ಪಕ್ಕದಲ್ಲಿದ್ದಾಗ ನಮ್ಮ ಇನ್ಸ್ಟ್ರೂಮೆಂಟಲ್ಲಿ ಯಾವುದೋ ಮ್ಯಾಗ್ನೆಟಿಕ್ ಆಬ್ಜೆಕ್ಟ್ ಇತ್ತು ಅಂತಂದರೆ there are chances of attraction, local attraction, or else when there is a temperature or humidity there are chances of crosshairs will not be visible exactly. So ಈ ಥರ there are so many natural errors are visible. Next is personal error or human limitations. Human eye cannot distinguish between 2 points closer than 0.25 mm when ends of chain, tape, line is marked. The thickness of line contribute to error when next length is measured. ಅಂತಂದರೆ ಪರ್ಸ್ನಲ್ ಎರರ್ ಅಥವಾ ಹ್ಯೂಮನ್ ಲಿಮಿಟೇಷನ್ಸ್ ಅಂತಂದರೆ ನಮ್ಮ ಕಣ್ಣು 0.5 mm ಗಿಂತ ಕಡಿಮೆ ಮೆಜರ್ ಮಾಡೋದಕ್ಕೆ ಅಬ್ಸರ್ವ್ ಮಾಡೋದಕ್ಕಾಗಲ್ಲ. ಸೊ ಇಟ್ ರಿಕ್ವೈರ್ ಅಟ್ಲೀಸ್ಟ್ 0.25 mm, ಅದಕ್ಕಿಂತ ಜಾಸ್ತಿ ಇದ್ದರೆ ಓಕೆ. ಸೊ ಅದಕ್ಕಿಂತ ಕಡಿಮೆ ಮೆಜರ್ಮೆಂಟ್ ಇದ್ದಾಗ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಅ ಪರ್ಸ್ನಲ್ ಆರ್ ಹ್ಯೂಮನ್ ಲಿಮಿಟೇಷನ್ ಅದಾಗಿರ್ಬೋದು. ಅಥವಾ ಪರ್ಸ್ನಲ್ ಎರರ್, ನಾನು ಯಾವುದಾದ್ರೂ ಒಂದು ಇಯರ್ ರಿಂಗ್ ಹಾಕೊಂಡಿದ್ನೋ ಅಥವಾ ಒಂದು ಮೆಟಾಲಿಕ್ ಚೈನ್ ಹಾಕಿದ್ನೋ, ಗೋಲ್ಡನ್ ಚೈನ್ ಹಾಕಿದ್ನೋ ಅಥವಾ ಫಿಂಗರ್ ರಿಂಗ್ ಹಾಕಿದ್ನೋ, ಅದೇನಾಗುತ್ತೆ ನಮ್ಮ ಇನ್ಸ್ಟ್ರೂಮೆಂಟಲ್ಲಿ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಆಬ್ಜೆಕ್ಟ್ ಇಟ್ ವಿಲ್ ಅಟ್ರಾಕ್ಟ್ ಆ್ಯಂಡ್ ಡೆಫಿನೆಟ್ಲಿ ದೇರ್ ಆರ್ ಚಾನ್ಸಸ್ ಆಫ್ ರೀಡಿಂಗ್ ರಾಂಗ್ ರೀಡಿಂಗ್ಸ್. ಸೊ ಅದು ಪರ್ಸ್ನಲ್ ಅಥವಾ ಹ್ಯೂಮನ್ ಲಿಮಿಟೇಷನ್ಸ್ ಅಂತ ಕರಿಬೋದು. ನೆಕ್ಸ್ಟ್ ಈಸ್ ಕೇರ್ಲೆಸ್ನೆಸ್, ದಟ್ ಈಸ್ ಬೇಜವಾಬ್ದಾರಿತನ. ಸೊ these errors are purely due to mistakes. They are quite large. They cannot be avoided by following good surveying practice by taking precautions and check readings. ಅಂತಂದರೆ ಕೇರ್ಲೆಸ್ನೆಸ್ ಅಂದರೆ ನಮ್ಮ ಬೇಜವಾಬ್ದಾರಿತನದಿಂದ. ಸೊ ನಾವು ಆ್ಯಸ್ ಎ ಸರ್ವೇಯರ್ ನಾವು ಗೊತ್ತಿದ್ರೂ ಕೂಡ ನಾವು ಮಿಸ್ಟೇಕ್ ಮಾಡಿದ್ವಿ, ನೆಗ್ಲೆಕ್ಟ್ ಮಾಡಿದ್ವಿ. ಸೊ ವೈಲ್ ನೋಟಿಂಗ್ ಡೌನ್ ದಿ ರೀಡಿಂಗ್ಸ್, ಆಸ್ ಐ ಸೆಡ್, ವೈಲ್ in spite of writing 69, if you write 96, it will give you wrong results. So this is our carelessness. So these are the
ಕೇರ್ಲೆಸ್ನೆಸ್ ಎರರ್ಸ್. ನೆಕ್ಸ್ಟ್ ಈಸ್ causes of error. ಏನೇನು ಕಾರಣಗಳು ಎರರ್ಸ್ ಅಂತ. ಸೊ ದ ಬೇಸಿಕ್ ರೀಸನ್ಸ್ ಫಾರ್ ಎರರ್ ಕಾಸ್ಡ್ ಇನ್ ದ ಚೈನಿಂಗ್ process is surveying are due to the chain or tape with erroneous length. ಅಂದರೆ ಚೈನ್ ಅಥವಾ ನಾವು ಟೇಪ್ ಏನು ಉಪಯೋಗಿಸ್ತೀವಲ್ಲ ಅದು ಲೆಂತ್ ಸರಿಯಾಗಿರೋದಿಲ್ಲ. 5 ಮೀಟರ್ ಟೇಪ್ ಅಂತ ತೊಗೊಂಡಿರ್ತೀವಿ, ಅದು 5 ಮೀಟರ್ ಅಲ್ಲ, 4.99 ಇರುತ್ತೆ, 4.95 ಇರುತ್ತೆ, 5.01 ಇರುತ್ತೆ, ಲೈಕ್ ದಟ್. ಸೊ ಎರೋನಿಯಸ್ ಲೆಂತ್ ಇತ್ತು ಅಂತಂದರೆ ಅದೊಂದು ರೀಸನ್ ಆಗುತ್ತೆ ಅಥವಾ ಕಾಸ್ ಆಗುತ್ತೆ. ನೆಕ್ಸ್ಟ್ ಇನ್ಎಫಿಷಿಯೆಂಟ್ ರೇಂಜಿಂಗ್. ಸೊ ನಾವು ರೇಂಜಿಂಗ್ ಮಾಡ್ತೀವಲ್ಲ, ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ನ ಲೊಕೇಟ್ ಮಾಡ್ತೀವಲ್ಲ, ಅದು ಇನ್ಎಫಿಷಿಯೆಂಟಾಗಿ ಮಾಡೋಂಥದ್ದು, ಎಕ್ಸಾಕ್ಟು ಇನ್ನು ಒಂದೇ ಲೈನಲ್ಲಿ ರೇಂಜ್ ಮಾಡದೇ ಇರ್ತಕ್ಕಂಥದ್ದು. ಸೊ ದಟ್ ಈಸ್ ಇನ್ಎಫಿಷಿಯೆಂಟ್ ರೇಂಜಿಂಗ್. ನೆಕ್ಸ್ಟ್ ಈಸ್ ಇನ್ಎಫಿಷಿಯೆಂಟ್ ಸ್ಟ್ರೈಟ್ನಿಂಗ್. ಸೊ ನಾವು ಚೈನನ್ನು ಅಥವಾ ಟೇಪ್ನ ಸ್ಟ್ರೈಟ್ ಮಾಡ್ತೀವಲ್ಲ, ಅದು ಎಕ್ಸಾಕ್ಟಾಗಿ ಸ್ಟ್ರೈಟ್ ಇಲ್ಲ ಅಂತಂದರೆ, ಸೊ ಯಾವುದೋ ಆ ಕಡೆ ಈ ಕಡೆ ಹೋಗಿತ್ತು, ಸೊ ಯಾವುದೋ ಒಂದು ಅಬ್ಸ್ಟಕಲ್ಲಿಗೆ ಅದು ಸಿಕ್ಕಾಕೊಂಡಿತ್ತು. ಸೊ ವೆದರ್ ಟು ಎ ಸ್ಟೋನ್ ಆರ್ ಎ ಸ್ಮಾಲ್ ಪ್ಲಾಂಟ್ ಆರ್ ರಾಕ್, ವಾಟ್ ಎವರ್. ಸೊ ಈ ಥರ there are chances of inefficient straightening. Next is careless holding and marking. So while holding a tape or a chain, ಕೇರ್ಲೆಸ್ ಆಗಿ ಹಿಡಿಯುವಂಥದ್ದು. ಸೊ ನಾವು ಹ್ಯಾಂಡಲ್ನ ಹಿಡಿಯೋ ಬದಲು ಚೈನ್ ಮಧ್ಯಭಾಗದಲ್ಲಿ ಹಿಡಿಯುವಂಥದ್ದು. ಸೊ ದಟ್ ಈಸ್ ಕೇರ್ಲೆಸ್ನೆಸ್ ಹೋಲ್ಡಿಂಗ್. ನೆಕ್ಸ್ಟ್ ಈಸ್ ಸ್ಯಾಗ್ ಇನ್ ಚೈನ್. ಸ್ಯಾಗ್ ಅಂದರೆ ಇಟ್ಸ್ ಜಸ್ಟ್ ಸ್ಯಾಗ್ಸ್ ಲೈಕ್ ದಿಸ್, ಸಿ ಶೇಪಲ್ಲಿ ಸ್ಯಾಗ್ ಆಗೋದು. ಮೇಲ್ಗಡೆ ಇದಾಯಿತು ಅಂತ ಕರ್ವ್ ಬಂತು ಅಂದರೆ ಹಾಗಾಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸ್ಯಾಗಿಂಗ್. ಒಂದು ಚೈನ್ನ ಸರಿಯಾಗಿ ಎಳೆದಿಟ್ಕೊಂಡಿಲ್ಲ, ಟೇಪ್ನ ಟೈಟಾಗಿ ಸ್ಟ್ರೆಚ್ ಮಾಡಿಲ್ಲ ಅಂತಂದರೆ ದೇರ್ ಆರ್ ಚಾನ್ಸಸ್ ಆಫ್ ಸ್ಯಾಗಿಂಗ್ ಆರ್ hogging. Next is personal mistakes that I have explained. Next is variations in temperature, that is natural. Errors with temperature variation ಆಯಿತು, ವೆದರ್ ಪ್ರಾಬ್ಲಮ್ ಇತ್ತು, ಸ್ನೋಫಾಲ್ ಇತ್ತು, ಸೊ ರೈನ್ ಬರ್ತಾ ಇತ್ತು. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಟೆಂಪ್ರೇಚರ್. ಸೊ ನಾನ್ ಹಾರಿಸಾಂಟಾಲಿಟಿ ಅಂದರೆ ಹಾರಿಸಾಂಟಲ್ ಆಗಿ ಇಲ್ಲದೇ ಇರತಕ್ಕಂಥದ್ದು. ಸೊ ದಟ್ ಈಸ್ ಒನ್ ಆಫ್ ದಿ ಕಾಸಸ್ ಆಫ್ ಎರರ್ಸ್. ನೆಕ್ಸ್ಟ್ ಈಸ್ the chain or tape with erroneous length. So this error is a cumulative error that can either take a negative or a positive value. This is the error due to the wrong length of the chain, which is considered as one of the serious error. So chain ಅಥವಾ tape erroneous length ನಾನು explained already. So ಇದು erroneous length ಇತ್ತು, ಅದು ನೆಗೆಟಿವ್ ಅಥವಾ ಪಾಸಿಟಿವ್ ವ್ಯಾಲ್ಯೂ ಬರ್ಬೋದು, ಜಾಸ್ತಿ ಅಥವಾ ಕಡಿಮೆ ಬರೋದು, ಎಕ್ಸಾಕ್ಟ್ ನಮಗೆ ರಿಸಲ್ಟ್ ಸಿಗೋದಿಲ್ಲ. Next is if the length of the chain is long and then measured distance is smaller and the error is negative, and when the length of the chain is short then the measured distance is too long, hence the error is positive. Time to time checking of the chain helps to provide adequate corrections. ಸೊ ನಾವು ಟೈಮ್ ಟು ಟೈಮ್ ಟೇಪ್ನ ಚೆಕ್ ಮಾಡಬೇಕು, ಚೈನ್ನ ಚೆಕ್ ಮಾಡಬೇಕು. ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಅದನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗಬೇಕು. ಸೊ ನಾವು ನಮ್ಮ ಆಫೀಸಿಂದ ಆರ್ ಎಲ್ಸ್ ಫ್ರಮ್ ಅವರ್ ಲ್ಯಾಬೊರೇಟರಿ while taking the instrument, while taking chain or a tape, it will be correct. But when you go to site, when you go to ಆನ್ ಸೈಟ್ ಫೀಲ್ಡಲ್ಲಿ ಮೆಜರ್ ಮಾಡಲಿಕ್ಕೆ ಹೋದಾಗ ಏನಾಗುತ್ತೆ, ಸೊ ನಿಮ್ಮ ಚೈನು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡು ಕಟ್ ಆಗುವಂಥದ್ದು. ಸೊ ದೇರ್ ಆರ್ ಚಾನ್ಸಸ್. ಸೊ ಅದಕ್ಕೆ ನಾವೇನು ಮಾಡಬೇಕು, ಫ್ರೀಕ್ವೆಂಟಾಗಿ ಅದನ್ನು ಕ್ರಾಸ್ ವೆರಿಫೈ ಮಾಡ್ತಾ ಇರಬೇಕು. ಎರರ್ಸ್ ಡ್ಯೂ ಟು inefficient ranging. Inefficient ranging implies the measurement by placing the chain out of the survey line. This mistake always gives a longer distance value. Hence this error is a positive error, which is also a cumulative error type. ಅಂದರೆ ನಾವು ಚೈನನ್ನು ಎಕ್ಸಾಕ್ಟ್ ಲೈನಲ್ಲಿ ಹಿಡಿದೇನೆ ಅಕ್ಕಪಕ್ಕದ ಲೆಫ್ಟಲ್ಲೋ ರೈಟಲ್ಲೋ ಒಂದು ಸ್ವಲ್ಪ ಟಿಲ್ಟ್ ಮಾಡೋದು, ಅವಾಗ ಆಬ್ವಿಯಸ್ಲಿ ನಮ್ಮದು ಎರರ್ ಕ್ಯುಮ್ಯುಲೇಟಿವ್ ಆಗ್ತಾ ಹೋಗುತ್ತೆ. ಸಣ್ಣದಾಗಿ ಕಾಣಿಸ್ಬೋದು, ಬಟ್ ಅಟ್ ದಿ ಎಂಡ್ ಆಫ್ ದಿ ಚೈನ್ ಲೈನ್ ಅದು ದೊಡ್ಡ ಎರರ್ ಆಗಿ ಕನ್ವರ್ಟ್ ಆಗಿರುತ್ತೆ. ನೆಕ್ಸ್ಟ್ ಎರರ್ಸ್ ಡ್ಯೂ ಟು ಇನ್ಎಫಿಷಿಯೆಂಟ್ ಸ್ಟ್ರೈಟ್ನಿಂಗ್. ಸೊ ನಾವು ಸ್ಟ್ರೈಟ್ ಮಾಡೋದನ್ನು ಸರಿಯಾಗಿ ಮಾಡಿಲ್ಲ ಅಂತಂದರೆ, ಸೊ ಆವಾಗ ಇನ್ಎಫಿಷಿಯೆಂಟ್ ಸ್ಟ್ರೈಟ್ನಿಂಗ್ ಆಯಿತು ಅಂತಂದರೆ ಆಬ್ವಿಯಸ್ಲಿ ಇಟ್ ವಿಲ್ ಗಿವ್ ಯು ಎರೋನಿಯಸ್ ರಿಸಲ್ಟ್ಸ್, ಪಾಸಿಟಿವ್ ಎರರ್ ಆಗಿ ಕನ್ವರ್ಟ್ ಆಗುತ್ತೆ. ಎರರ್ಸ್ ಡ್ಯೂ ಟು ಕೇರ್ಲೆಸ್ನೆಸ್ ಹೋಲ್ಡಿಂಗ್ ಆ್ಯಂಡ್ ಮಾರ್ಕಿಂಗ್. This error is caused due to an inexperienced chainman. Sometimes the follower may hold the handle to one side of the arrow or to the other hand. The leader trusts his activity and proceeds the work and marks the point. So carelessness holding ಅಂತಂದರೆ ಡ್ಯೂ ಟು ಆನ್ ಇನ್ಎಕ್ಸ್ಪೀರಿಯನ್ಸ್ ಚೈನ್ಮ್ಯಾನ್ ಯಾರು ನಮ್ಮ ಲೀಡರ್ ಅಥವಾ ಫಾಲೋವರ್ ಇರ್ತಾರಲ್ಲ, ಅವನಿಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಫಾಲೋವರ್ ಏನು ಮಾಡ್ತಾನೆ, ಹ್ಯಾಂಡಲ್ನ ಹೋಲ್ಡ್ ಮಾಡ್ಬೇಕಾದ್ರೆ ಒನ್ ಸೈಡ್ ಆಫ್ ದಿ ಆರೋ ಆರ್ ಟು ದಿ ಅದರ್ ಎಂಡ್, ಯಾವುದೋ ಒಂದು ಕಡೆ ತಪ್ಪು ಇಟ್ಕೊಂಡಿರ್ತಾನೆ. ಅವನು ಹ್ಯಾಂಡಲ್ಗೆ ಆ್ಯರೋನ ಫಿಕ್ಸ್ ಮಾಡಿ ಎಳೆದು ಇಟ್ಕೋಬೇಕಾಗುತ್ತೆ. ಅದ್ರ ಬದಲು ಹ್ಯಾಂಡಲ್ ಬಿಟ್ಟು ಮಧ್ಯೆ ಇರ್ತಕ್ಕಂಥ ಲಿಂಕ್ ಇರುತ್ತಲ್ಲ, ಸರ್ಕ್ಯುಲರ್ ಲಿಂಕ್, ಅಲ್ಲಿಗೆ ಹಿಡಿದು ಎಳ್ದ ಸ್ಟ್ರೆಚ್ ಮಾಡ್ದ ಅಂದರೆ ಆವಾಗ ಅದು ಕೇರ್ಲೆಸ್ನೆಸ್ ಹೋಲ್ಡಿಂಗ್ ಅಂತ ಆಗ್ಬೋದು. ದಿಸ್ ಎರರ್ ಮೋಸ್ಟ್ಲಿ ಕಾಂಪನ್ಸೇಟ್ಸ್ ಅಂಡ್ ಹೆನ್ಸ್ ಇಟ್ ಈಸ್ ಎ ಕಾಂಪನ್ಸೇಟಿಂಗ್ ಎರರ್. ಸೊ ಎರರ್ಸ್ ಡ್ಯೂ ಟು ಸ್ಯಾಗ್ ಇನ್ ಚೈನ್. ಸೊ ಸ್ಯಾಗ್ ಅಂತ ಹೇಳಿದೆ ನಾನು. ದಿಸ್ ಇಸ್ ಎ ಕ್ಯುಮ್ಯುಲೇಟಿವ್ ಪಾಸಿಟಿವ್ ಎರರ್. ವೆಲ್ ಮೆಜರಿಂಗ್ ಎ ಸ್ಲೋಪ್ ಗ್ರೌಂಡ್ or a stepped ground, there are chances of a chain to sag and the value obtained is higher, hence the error is positive. So sag ಆಗುತ್ತೆ, ಸ್ಯಾಗ್ ಆದಾಗ, ಸೊ ಈ ರೀತಿ ಡ್ರಾಪ್ ಆದಾಗ ಏನಾಗುತ್ತೆ, ನಮಗೆ ಸ್ಯಾಗಿಂಗ್ ಎರರ್ ಬರುತ್ತೆ. ಆವಾಗ ಪಾಸಿಟಿವ್ ರಿಸಲ್ಟ್, ಜಾಸ್ತಿ ಲೆಂತ್ ಬರುತ್ತೆ. ನೆಕ್ಸ್ಟ್ ಪರ್ಸನಲ್ ಮಿಸ್ಟೇಕ್ಸ್.
During the chaining results in irregular effects like displacement of arrows. Any change in position of the arrow during the chaining activities completely affect the original location of the arrow. Hence, it is recommended to mark a point on the ground while fixing the arrow. So, arrow fix ಮಾಡಬೇಕಾದ್ರೆ ಒಂದು ಪಾಯಿಂಟ್ನ ನಾವು ಮಾರ್ಕ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಪರ್ಸನಲ್ ಎರರಿಂದ ನಮಗೆ ರಿಸಲ್ಟ್ಸು ತಪ್ಪು ಬರೋ ಚಾನ್ಸಸ್ ಇರುತ್ತೆ. So, similarly, misreading, certain confusions while reading tally of 5 meter and 15 meter chain, and confusing between 6 and 9 are some of the mistakes faced while reading the measurements. While reading the measurements in the chain or a tape, so tallies ಬರುತ್ತಲ್ಲ ಮಧ್ಯದಲ್ಲಿ tallies, ಸೊ ಆ ಟ್ಯಾಲೀಸ್ನ 5 ಮೀಟರ್ ಇರೋದು 15 ಮೀಟರ್ ಕನ್ಫ್ಯೂಸ್ ಆಗುತ್ತೆ. 15 ಮೀಟರ್ ಟ್ಯಾಲಿನ 5 ಅಂತ ಕನ್ಸಿಡರ್ ಮಾಡಿದ್ರೆ 10 ಮೀಟರ್ ಹೊಟ್ಟೋಗ್ತದೆ. ಸೊ ಸೇಮ್ ವೇ ಟ್ಯಾಲೀಸ್ನ ಮೆಷರ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಕಮ್ ಫ್ರಮ್ ಎನಿ ಒನ್ ಎಂಡ್, ಐದರ್ ಫ್ರಮ್ 0, 5, 10, 15, 20 ಲೈಕ್ ದಟ್, ಆರ್ ಫ್ರಮ್ 20, 15 ಆ ಥರ ಉಲ್ಟಾದರೂ ಬರಬೇಕಾಗುತ್ತೆ. ಸೊ ದಟ್ ಈಸ್ ಮಿಸ್ ರೀಡಿಂಗ್ ಆಗುತ್ತೆ. ನೆಕ್ಸ್ಟ್ ಎರೋನಿಯಸ್ ಬುಕ್ಕಿಂಗ್. So some of the surveyor may hear the reading wrong and write it on the wrong reading book alli wrong reading bariyantu. To avoid this, chainman must say that reading loud and the surveyor should repeat it loud and enter in the field book. So andre while writing in the field book, chainman loud agi ಹೇಳ್ತಾನೆ. ಸೊ ಅವನು ಅದನ್ನು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಂತಾನೆ. 15.16 ಅಂತ ಹೇಳ್ತಾನೆ, ಅವನು 50.16 ಬರೆದಂತಾನೆ, 50, ಇವನು ಹೇಳಿದ 15. ಸೊ ಅದು ಎರೋನಿಯಸ್ ಬುಕ್ಕಿಂಗ್ ಆಗುತ್ತೆ. ಸೊ ಬರಿಬೇಕಾದ್ರೆ ಕೇರ್ಫುಲ್ ಆಗಿ ಕೇಳಿಸ್ಕೊಂಡು ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಈಸ್ ವೇರಿಯೇಷನ್ ಇನ್ ಟೆಂಪರೇಚರ್. ದಟ್ ಈಸ್ this is a cumulative error with either positive or negative value. A temperature other than the standard calibrated temperature of the tape results in length variation of the tape. These results in either showing a greater distance or shorter distance based on which the error can be positive or negative. Temperature variations ಇಂದ ನಾನು ಹೇಳಿದೆ ಟೇಪಲ್ಲಿ ಸೊ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ, ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಸೊ ಟೆಂಪರೇಚರ್ ವೇರಿಯೇಷನ್ ಎರರ್ಸ್ ಬರುತ್ತೆ. ಸೊ ಎರರ್ ಡ್ಯೂ ಟು ನಾನ್ ಹಾರಿಜಾಂಟಲಿಟಿ. ಸೊ ದಿಸ್ is cumulative positive error while measuring the slope or a irregular ground. If the chain is not held horizontal, it results in a longer distance than actual, thus the error is positive. So this is horizontal. So this is all about the errors. Next is conventional science recording of measurements in a field book. Field book ಅಲ್ಲಿ ಹೇಗೆ ಎಂಟ್ರಿ ಮಾಡಬೇಕು ಅಂತ. ಸೊ ಇಲ್ಲಿ ನೋಡಿ, ಸೊ ಫೀಲ್ಡ್ ಬುಕ್ಕಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗಲ್ಲ, ನಾವು ಅಲ್ಲಿ ಸೈಟಲ್ಲಿ ಇರ್ಬೇಕಾದ್ರೆ ಈಸಿಯಾಗಿ ಹೇಳ್ಬಿಡ್ತೀವಿ. ಸೊ ಹಿಯರ್ ದರ್ ಇಸ್ ಅ ಕಲ್ವರ್ಟ್, ಹಿಯರ್ ದರ್ ಇಸ್ ಅ pond, here there is a gate, so there is a electrical pole, there is an embankment. Like this, when you are measuring or conducting the experiment on site, it is very easy. But once you note down in the field book and go to office after some days, after few days, 1 week or 15 days, if you go to that book, definitely it is very difficult to understand, because we will not be using conventional science in surveying. So to avoid those mistakes, we need to use conventional science in surveying. What are those? So look at here, barren land in a measure ಮಾಡಬೇಕಾದ್ರೆ you can show like this. So this is not a hard and fast rule. You can use any other conventional rules. So ಇಲ್ಲಿ ನೋಡಿ, so harsh or so these are the grass lands ಆಗಿರ್ಬೋದು, embankment you can show like this. So this is like a just railway track or a road. So railway double line, road, fenced or like this, and wall and gate you can show like this. So like this you can show so many conventional science. Look, in this, it is a book in which the field measurements or relevant notes are recorded. It is about 200 into 120 mm in size and opens in lengthwise, andre lengthwise open ಆಗುತ್ತೆ, and each page is ruled with a single line or a central column about 15 mm wide. Look at here, ಇದು ನಿಮಗೆ ವರ್ಟಿಕಲ್ ಆಗಿ ಓಪನ್ ಆಗುತ್ತೆ, ಬುಕ್ ಇರುತ್ತೆ. ಸೊ ಇಟ್ ಓಪನ್ಸ್ ಲೈಕ್ ದಿಸ್. ಸೊ ಮಧ್ಯದಲ್ಲಿ 2 ಲೈನ್ಗಳು ಬರುತ್ತೆ. ಸೊ ವಿಚ್ ಇಸ್ ಅಬೌಟ್ 15 mm ವೈಡ್ ಇಲ್ಲಿರುತ್ತೆ. ಅಂದರೆ ನೀವೇನು ಬರಿಬೇಕು, ಇಲ್ಲಿ ಚೈನೇಜ್ ಬರೀತಾ ಹೋಗ್ಬೇಕು. 0 ಮೀಟರ್ ಚೈನೇಜಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಪ್ಯಾಡಿ ಲ್ಯಾಂಡ್ ಬಂತು. ಸೊ ಇಲ್ಲಿ 0 ಮೀಟ್ರು, ಅದರ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಯಾವುದೋ ಎಲೆಕ್ಟ್ರಿಕಲ್ ಪೋಲ್ ಬಂತು. ಇಲ್ಲಿ ಇಫ್ ಯು ಕಮ್ ಟು 20 ಮೀಟರ್, ಹಿಯರ್ ದರ್ ಇಸ್ ಅ ಬಿಲ್ಡಿಂಗ್ ಕಾರ್ನರ್, ಯು ಕ್ಯಾನ್ ನೋಟ್ ಡೌನ್ ದ ಬಿಲ್ಡಿಂಗ್, ಸ್ಕೂಲ್ or a hospital, a bank or anything like that. So you note ಮಾಡ್ಕೋಬೋದು. ಮತ್ತೆ when you come to left side, there is a railway track ಇರ್ಬೋದು, so or any other permanent object ಇರ್ಬೋದು. So like this you can note down left and right side ಗೆ. ಸೊ ಇಲ್ಲಿ ಯಾವುದೋ ಒಂದು ಟೆಂಪಲ್ ಬಂತು, ಒಂದು ಫ್ಲಾಗ್ ಪೋಸ್ಟ್ ಬಂತು, like that. So you can note down by using this field. ಸೊ ಇದೊಂದು ಸ್ಪೆಸಿಮನ್ ಆಗಿರುತ್ತೆ, ಇದು ಈ ಥರ ಇರುತ್ತೆ. ಇಫ್ ಯು ಗೋ ಆ್ಯಂಡ್ ಆಸ್ಕ್ ಯುವರ್ ಫ್ಯಾಕಲ್ಟಿ, ನಿಮ್ಮ ಟೀಚರ್ಗೆ ಕೇಳಿದ್ರೆ ಅವ್ರು ತೋರಿಸ್ಕೊಡ್ತಾರೆ. ಸೊ ಅದು ನಿಮಗೆ ಮಾರ್ಕೆಟಲ್ಲಿ ಬುಕ್ ಸ್ಟಾಲ್ಸಲ್ಲಿ ಅವೈಲೇಬಲ್ ಇದೆ. ಇಲ್ಲ ಅಂದರೆ ಇಟ್ ಈಸ್ ವೆರಿ ಈಸಿ ಟು ಮೇಕ್ ಇಟ್ ಬೈ ಯುವರ್ ಸೆಲ್ಫ್. ನಿಮ್ಮ ಬೈ ಓನ್ ಆಗಿ ನೀವೇ ಅದನ್ನು ಮಾಡ್ಕೋಬೋದು ಬುಕ್ನ. The following points should be kept in the while booking the
ಫೀಲ್ಡ್ ನೋಟ್ಸ್ ಏನೇನು ಪಾಯಿಂಟ್ಸ್ನ ನಾವು ತಲೆಯಲ್ಲಿ ಇಟ್ಕೋಬೇಕು ಫೀಲ್ಡ್ ನೋಟ್ ಮಾಡಬೇಕಾದ್ರೆ. ಈಚ್ ಚೈನ್ ಲೈನ್ ಶುಡ್ ಬಿ ಸ್ಟಾರ್ಟೆಡ್ ಆನ್ ಎ ಸಪ್ರೇಟ್ ಪೇಜ್. ಪ್ರತಿಯೊಂದು ಚೈನ್ ಲೈನ್ ವೆದರ್ ಇಟ್ ಈಸ್ ಅ ಬೇಸ್ ಲೈನ್, ಚೆಕ್ ಲೈನ್, ಟೈ ಲೈನ್ ಆರ್ ಎನಿ ಸಬ್ಸಿಡರಿ ಲೈನ್, ಇಟ್ ಶುಡ್ ಬಿ ನೋಟೆಡ್ ಸಪ್ರೇಟಿಂಗ್ ಪೇಜಲ್ಲಿ ನೋಟ್ ಮಾಡ್ಕೋಬೇಕು. The survey should always face the direction of chaining and all measurements should be recorded as soon as they are taken. ಸೊ ಸರ್ವೆ ನಾವು ಯಾವಾಗಲೂ ಚೈನಿಂಗ್ ಡೈರೆಕ್ಷನಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅದೇ ಡೈರೆಕ್ಷನಲ್ಲೇ ಹೋಗಬೇಕು. ಅದು ಇಮಿಡಿಯೇಟ್ ನಾವಲ್ಲಿ ಅಬ್ಸರ್ವ್ ಮಾಡಿದ ತಕ್ಷಣ ನೋಟ್ ಮಾಡ್ಕೋಬೇಕು. ಅಬ್ಸರ್ವ್ ಮಾಡಿ ನಾನು ಆಫೀಸಿಗೆ ಬಂದೆ ನೆಕ್ಸ್ಟ್ ಡೇ ನಾನು ನೋಟ್ ಮಾಡಿದೆ ಅಂದರೆ ಡೆಫಿನೆಟ್ಲಿ ದರ್ ಆರ್ ಚಾನ್ಸಸ್ ಆಫ್ ಮಿಸ್ಟೇಕ್ಸ್, ರಾಂಗ್ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ದ ನೋಟ್ ಶುಡ್ ಬಿ ಕಂಪ್ಲೀಟ್ ಆ್ಯಂಡ್ ನಥಿಂಗ್ ಶುಡ್ ಬಿ ಲೆಫ್ಟ್ ಟು ಮೆಮೊರಿ. ಸೊ ನೋಟ್ ಕಂಪ್ಲೀಟ್ ಆಗಬೇಕು, ಯಾವುದನ್ನು ಮೆಮೊರಿಯಲ್ಲಿ ಇಟ್ಕೋಬಾರ್ದು. ಸೊ ಓವರ್ ರೈಟಿಂಗ್ ಆ್ಯಂಡ್ ಎರೇಸಿಂಗ್ ಆಫ್ ನೋಟ್ಸ್ ಶುಡ್ ಬಿ ಅವಾಯ್ಡೆಡ್. If any entry is wrong, any changes in the notes is necessary, a line should be drawn through it and correct one should be written above. ಏನಾದರೂ ಮಿಸ್ಟೇಕ್ ಆದರೆ ಒಂದು ಸಣ್ಣ ಲೈನ್ ಎಳಿಬೇಕು, ಅದ್ರ ಪಕ್ಕದಲ್ಲಿ ಮತ್ತೆ ಬರಿಬೇಕು, ಮೇಲ್ಗಡೆ ಬರಬೇಕು. ಸೊ ಅದನ್ನು ತುಂಬ ಸ್ಟ್ರೈಕ್ಔಟ್ ಮಾಡಿ ಅದು ಕಾಣದೇ ಇರೋ ರೀತಿ ಮಾಡೋದಲ್ಲ, ಜಸ್ಟ್ ಎ ಸ್ಮಾಲ್ ಸ್ಟ್ರೈಕ್ಔಟ್ ಮಾಡಬೇಕು, ಅದ್ರ ಮೇಲೆ ಕೆಳಗೆ ಅಥವಾ ಪಕ್ಕದಲ್ಲಿ ಅದರದ್ದು ರೈಟ್ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲನೇಟರಿ ನೋಟ್ಸ್ ಆ್ಯಂಡ್ ರೆಫರೆನ್ಸ್ ಟು ಅದರ್ ಪೇಜಸ್ ವೇರ್ ನೆಸೆಸರಿ ಶುಡ್ ಬಿ ಆ್ಯಡೆಡ್. ಸೊ ಎಕ್ಸ್ಪ್ಲನೇಟರಿ ನೋಟ್ಸ್ನ ಹಾಕಬೇಕಾಗುತ್ತೆ. ಎಲ್ಲಾದರೂ ಡಿಸ್ಕ್ರಿಪ್ಟಿವ್ ಆಗಿ ಬರೀಬೇಕಾಗುತ್ತೆ ಅಂತಂದರೆ ಅಲ್ಲಿ ಒಂದು ಜಸ್ಟ್ ಸ್ಮಾಲ್ ಪೇಜ್ನ ಅಟ್ಯಾಚ್ ಮಾಡಿಬಿಟ್ಟು ಬರೀಬೇಕಾಗುತ್ತೆ. ಸೊ ಎಲ್ಲೆಲ್ಲಿ ನೆಸೆಸರಿ ಇದೆ ಆ ಥರ ಕೂಡ ನೀವು ಬರೀಬೋದು. ಸ್ಕೆಚಸ್ ಆಫ್ ದಿ ವೇರಿಯಸ್ ಫೀಚರ್ ಲೊಕೇಶನ್ ಶುಡ್ ಬಿ ನೀಟ್. ಸೊ ನೀವು ಯಾವುದೋ ಒಂದು ಸ್ಕೆಚ್ನ ಬರೀಬೇಕಾಗುತ್ತೆ ಆ ಫೀಲ್ಡ್ ಬುಕ್ಕಲ್ಲಿ ಅಂದರೆ ಇಟ್ ಶುಡ್ ಬಿ ನೀಟಾಗಿರಬೇಕು. ಯಾರೇ ಓದಿದ್ರು ಕೂಡ ಅದು ಅರ್ಥ ಆಗೋ ರೀತಿ ಇರಬೇಕು. ದ ಕಂಪ್ಲೀಟ್ ರೆಕಾರ್ಡ್ ಆಫ್ ದಿ ಸರ್ವೆ ಶುಡ್ ಇನ್ಕ್ಲೂಡ್ ಈ ಥರ. ಸೊ ಈ ಥರ ಇರಬೇಕು. ಏನೇನು ಬ್ಯಾರನ್ ಲ್ಯಾಂಡ್ ಅಂದರೆ ಈ ಥರ, ವುಡ್ಸ್ ಅಂದರೆ ಈ ಥರ ಹಾಕಬೇಕು. ಸೊ ಸ್ವಾಂಪ್ ಈ ಥರ, ಎಂಬ್ಯಾಂಕ್ಮೆಂಟ್ ಲೈಕ್ ದಿಸ್, ರೋಡ್ಸ್, ರೈಲ್ವೆ ಟ್ರ್ಯಾಕ್ಸ್, ಸೊ ಬಿಲ್ಡಿಂಗ್ಸ್, ಹೌಸಸ್, ಶೆಡ್ಸ್ ವಿತ್ ಓಪನ್ ಸೈಡ್ಸ್, ಹೆಡ್ಜ್, ಕೆನಾಲ್ ವಿತ್ ದಿ ಲಾಕ್, ಸೊ ಲೇಕ್ ಆರ್ ಎ ಪಾಂಡ್, ವಾಲ್ ಆ್ಯಂಡ್ ಗೇಟ್, ರೋಡ್, ಪಾತ್, ಕಟಿಂಗ್, ಈ ಥರ ಏನು ಕಟಿಂಗ್ ಆಗಿದೆ, ಎಕ್ಸ್ಕವೇಷನ್ ಮಾಡಿದ್ದಾರೆ. ಸೊ ಆರ್ಚರ್ಡ್ ಆಗಿದ್ರೆ, ಸೊ ಕಲ್ಟಿವೇಟೆಡ್ ಲ್ಯಾಂಡ್ ಆಗಿತ್ತು ಅಂದರೆ ಯಾವುದಾದ್ರೂ ಒಂದು ಬಿತ್ತನೆ ಮಾಡಿರೋಂಥ ಜಾಗ ಆಗಿದೆ. ಸೊ ಲೈಕ್ ದಿಸ್ ದೇರ್ ಆರ್ ಸೋ ಮೆನಿ ಕನ್ವೆನ್ಷನಲ್ ಸೈನ್ಸ್ ಯು ವಿಲ್ ಲುಕ್ ವೆನ್ ಯು ಗೋ ಥ್ರೂ ಯುವರ್ ಟೆಕ್ಸ್ಟ್ ಬುಕ್ಸ್, ಇಟ್ ವಿಲ್ ಬಿ ಅವೈಲಬಲ್. ನೀವು ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಬಹುದು, ಈ ಥರ ಕನ್ವೆನ್ಷನಲ್ ಸೈನ್ಸ್ನ ಯೂಸ್ ಮಾಡಬೇಕಾಗುತ್ತೆ. So now we'll come to the end of this session. So for preparing this content, we have referred these textbooks as usual by Surveying by B.C. Punya, by T.P. Kanitkar and S.V. Kulkarni and S.S. Bhavikati and Duggal. So you can also refer these textbooks, and this completes the Unit 2, and we'll meet with the Unit 3 first session in our next video. And this is our team, myself Anil Kumar B.S. and another person Mr. Muhammad Abidullah. And I would like to thank everyone for developing this content. Thank you.